ಅದನ್ನು ರಿಫೈನ್ ಮಾಡಿ ಮತ್ತೊಂದು ದೇಶಕ್ಕೆ ಕಳಿಸುವಂಥ ಒಂದಿಷ್ಟು ಲಾಭದ ಉದ್ಯೋಗ ಹೇಳಿದಾಗ ಬಟ್ ನಂತರದಲ್ಲೇ ಈಗ ಅದು ಆಟೋಮೆಟಿಕ್ಕಾಗಿ ರಷ್ಯಾನು ಆ ವಿಷಯದಲ್ಲಿ ಒಂದು ಸ್ವಲ್ಪ ಹಿಂದೆ ಬಂದು ನೋಡ್ತಾ ಇದೆ. ಯಾಕೆ ಅಮೇರಿಕ ಜೊತೆಗೆ ನಮ್ಮ ಭಾರತದ ಸಂಬಂಧಗಳು ಹೆಚ್ಚಾದಂಗೆ ಅವ್ರು ಸಹಜ ಇರ್ಸೋದು ಅವ್ರ ನಡಕ ನಮ್ಮಲ್ಲಿ ಇನ್ನಷ್ಟು ಹೆಚ್ಚು ಟ್ಯಾಕ್ಸ್ ಹಾಕುವಂಥದ್ದು ನಡೀತಾವೆ. ಆ ಸಂದರ್ಭದಲ್ಲಿ ಸಹಿತ ನಮ್ಮ ಪೆಟ್ರೋಲ್ ಕಡಿಮೆ ಆಗಲಿ ದರಗಳು ಸವಿ ಇದ್ದ ಕಚ್ಚಾ ಎಣ್ಣೆ ಅದನ್ನು ಮತ್ತೊಂದು ದೇಶಕ್ಕೆ ಮಾಡ್ಕೊಂಡು ಅದು ಗಳಿಸುವಂಥ ಪ್ರಯತ್ನ ಮಾಡಿದ್ರು ಮಾಡಿರಿ. ಆದರೆ ಇಲ್ಲಿ ಬಂದಿದ್ದ ಸಮಸ್ಯೆ ಏನಪ್ಪ ಅಂತಂದರೆ ಎಕ್ಸ್ಪೋರ್ಟ್ ನಮ್ಮಲ್ಲಿ ಕಡಿಮೆ ಆದಾಗ ಇಂಪೋರ್ಟ್ ಹೆಚ್ಚಾದಾಗ ಸಹಜವಾಗಿ ನಮ್ಮ ಮಾರ್ಕೆಟಿಂದ ಬಿದ್ದು ಹೋಗೋದ್ರಿಂದಾಗೆ ದುಡಿಯುವ ಒಂದು ಏನು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅದ ಅದು ಬಂದಾಗಿದ್ದರಿಂದಾಗೆ ಇವತ್ತು ನಿರುದ್ಯೋಗ ಹೆಚ್ಚಾಗ್ಯದ. ನಿರುದ್ಯೋಗ ಹೆಚ್ಚಾದ ಕೂಡ ಉದ್ಯೋಗ ಇಲ್ಲ, ಉಣ್ಣು ಬಾಯಿಗಳು ಹೆಚ್ಚಾದವು, ದುಡಿಯೋ ಕೈಗಳಿಗೆ ಕೆಲಸ ಇಲ್ಲ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಏನಪ್ಪ ಅಂದ್ರೆ ಮೋದಿ ಅವರು ಭಾಳಷ್ಟು ತಪ್ಪು ಮಾಡಿದ್ರು ನಾವು ತಮ್ಮ ಆರ್ಥಿಕ ನೀತಿಯಲ್ಲಿ ಅನ್ನುವಂಥದ್ದು. ಮತ್ತು ಅದರಲ್ಲೂ ಇತ್ತೀಚೆಗೆ ನಾವು ಸಾಕಷ್ಟು ಸಲ ಮಾತಾಡಿದ್ವಿ ಈ ವಿಷಯವನ್ನು. ಈ ಇವತ್ತು ಇಲೆಕ್ಷನ್ಗಳಿಗಾಗಿ ನಮ್ಮ BJP ಇದ್ದಂಗೆ ಆಗಿಬಿಟ್ಟದ. ಎಲೆಕ್ಷನ್ ಬಂದ ತಕ್ಷಣ ಘೋಷಣೆಗಳಿಗೆ ಹೋಗೋದು. ಮತ್ತು ಈಗ ಹಿಂದಿನ ಎಪಿಸೋಡ್ಗಳಲ್ಲೂ ಮಾತಾಡಿದ್ದೀನಿ ನಾನು, ದುಡ್ಡು ಹಂಚೋದಕ್ಕಾಗಿ ಪಾರ್ಟಿ ಮಾಡಿ ತೊಗೊಳ್ಳೋದು, ಕಾರ್ಪೊರೇಟ್ಗಳಿಂದ ಕಂಪ್ನಿಗಳಿಂದ ಮತ್ತು ಅವ್ರು ರಿಟೇರ್ ಆಫ್ ಮಾಡೋದು. ಆನಂತರ RBI ಅದು RBI ನೋಟ್ ಮುದ್ರಣ ಮಾಡಿ ಹಾಕ್ತದೆ, ಅದು ಮತ್ತೆ ಹಂಚೋದು. ಇದೇ ತೆಗೆದಾಗಿ ಹೋಗಿದೆ ನಮ್ಮ ದೇಶದ ಉತ್ಪಾದನೆ ಏನಪ್ಪ ಅಂದರೆ ನೋಟ್ ಪ್ರಿಂಟ್ ಮಾಡಿ ಹಾಕೋದು. ಮತ್ತು ಇನ್ನುಳಿದೇನಪ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಪ್ರೈವೇಟ್ರಿಗೆ ಕೊಡೋದು. ಪ್ರೈವೇಟ್ ತಮ್ಗೆ ಲಾಭ ಮಾಡ್ಕೋತಾರೆ. ನಂತರ ಲಾಸ್ ತೋರಿಸ್ತಾರೆ. ಲಾಸ್ ತೋರಿಸಿ ಲಾಕೌಟ್ ಹಾಕ್ತಾರೆ. ಲಾಕೌಟ್ ಹಾಕಿ ಅದ್ರಾಗಿ ಮತ್ತೆ ಪಾರ್ಟಿ ನಮಗರ್ದ ನಿಮಗರ ಮತ್ತೆ ಇದು ಪಾರ್ಟಿಗಳಿಗೆ ಹೋಗ್ತಾವೆ. ಯಾವುದೋ ಪಾರ್ಟಿ ಇದ್ದರು ಇವತ್ತು ಮೋದಿ ಅವ್ರದ್ದು BJP ಅಂತ ಇನ್ನೂ ಹೆಚ್ಚಾಗಿಬಿಟ್ಟದ. ಅದಕ್ಕೆ ನಮ್ಮ ಮೇಲೆ ಹೇಳುವಂಥದ್ದು ಮೋದಿಯವರ ಈ ಒಂದು BJP ಏನದ ಇದು ಕಾಂಗ್ರೆಸ್ ರೂಪ ಪಡ್ಲಿಗೆ ಅಂತಂದು ಇಂಥದಕ್ಕೆ ಕಾಂಗ್ರೆಸ್ ಸೋತೋಗಿತ್ತು. ಈಗ ನಿಮಗೆ ಹೇಳಿದ್ದೀನಿ ನಾನು 2014ರಲ್ಲಿ 9 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಂತಹ ಮನಮೋಹನ್ ಸಿಂಗ್ ಬಿಟ್ಟು ಹೋಗಿದ್ರು. ಇವತ್ತು ಆ ಸಾಲ ಯಾವ ಪ್ರಮಾಣದಲ್ಲಿ ಆಗಿದೆಪ್ಪ ಅಂದ್ರೆ ಅದು 3 ಪಟ್ಟು ಹೆಚ್ಚಾಗಿದೆ. 27 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿಬಿಟ್ಟದ. ಇದನ್ನೆಲ್ಲ ಹರಿಯವ್ರು ಯಾರು? ಅದಕ್ಕೆ ಈಗ ಹೇಳ್ತೀನಿ GDP ಮತ್ತು ಜೊತೆಗೆ ಈಗ ನಾನು ಹೇಳಿದ್ದೀನಿ ಸಾಲದ ಪ್ರಮಾಣ ಎರಡೂ ಜೊತೆ ಆದಾಗ ಇನ್ನು ಮುಂದೆ ಸಾಲ ಸಹ ಸಿಗೋದು ಕಷ್ಟ ಆಗಿಬಿಡ್ತದೆ. ನೀವು ಹೆಂಗೆ ಮುಟ್ಟಿಸ್ತೀರಿ ಅಂದ್ರೆ ಉತ್ತರ ಹೆಂಗೆ ಕೊಡೋರು ನೀವು? ಈಗ ಬ್ಯಾಂಕ್ ಹೋಗಿರ್ತೀರಿ, ನೀವು ಬ್ಯಾಂಕ್ ಹೋದಾಗ ನೀವು ಎಷ್ಟು ದುಡಿತೀರಪ್ಪ ಅಂತ ಕೇಳ್ತಾರೆ. ಸಾಲ ಕೇಳಿದಾಗ ಇಲ್ಲಿ ತಿಂಗಳು 1,000 ರೂಪಾಯಿ ಉಳಿತಾವ್ರಿ. ಆಯ್ತರಪ್ಪ ನಿಮ್ಗೆ 5 ತಿಂಗಳು ಕೊಡಿಸು ಸಾಲ ಅಂತಾರೆ. ಇಲ್ಲಿ ನಂಗೆ 1,000 ಬೇಕಾಗೈತಿ, ಮುಟ್ಸವ್ರು ಹೆಂಗೆ ಅಂತ ಕೇಳ್ತಾರೆ ಅವ್ರು. ಹಂಗಿದೆ ಎರಡೂ ಈಕ್ವಲ್ ಆದಪ್ಪ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ